ನನಗೋಸ್ಕರ ನನ್ನ ಹಸ್ಬೆಂಡು ಸಬ್ಬಾಕ್ಸಿ ಸೊಪ್ಪಿಂದು ಹಾಲು ಸಾರು ಮಾಡಿದ್ದಾರೆ. ಸೊ ಇದು ಬಾಣ್ತೀರಿಗೆ ಹಾಲು ಜಾಸ್ತಿ ಬರಲಿ ಅಂದ್ಬಿಟ್ಟು ಎಲ್ಲರೂ ತಿಂತಾರೆ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಅವರೇ ನನಗಿಷ್ಟ ಅಂತ ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಸೊ ನಾನಿವಾಗ ಆ ರೆಸಿಪಿ ಹೆಂಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಹಾಲು. ಸೊ ಅದಾದ ನಂತರ ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ಆಮೇಲೆ ಜೀರಿಗೆ ಸ್ವಲ್ಪ, ಅರಿಶಿನ, ಇಂಪಾರ್ಟೆಂಟ್ ಬಂದ್ಬಿಟ್ಟು ತುಪ್ಪ. ಸೊ ನಾವು ತುಪ್ಪದಲ್ಲೇ ಫ್ರೈ ಮಾಡೋದು. ಆಮೇಲೆ ಸಾಸಿವೆ, ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಇವಾಗ ಫಸ್ಟು ಪ್ಯಾನ್ನ ಆನ್ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಮೊದಲಿಗೆ ತುಪ್ಪನ ಹಾಕೋಬೇಕು. ಸೊ ತುಪ್ಪ ಬಾಣ್ತೀರು ಜಾಸ್ತಿ ತಿಂತಾರಲ್ವಾ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀವು ತುಪ್ಪ ಹಾಕ್ಕೋಬೋದು. ಸೊ ನನಗೆ ತುಪ್ಪ ಅಂದರೆ ಇಷ್ಟ, ಅದಕ್ಕೆ ಅವರು ಜಾಸ್ತಿ ಹಾಕ್ತಾಯಿದ್ದಾರೆ. ಅದಾದಮೇಲೆ ಸಾಸಿವೆ. ಸೊ ಸಾಸಿವೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ತುಪ್ಪದಲ್ಲಿ ಸಿಡಿಯುತ್ತೆ ಅಲ್ಲಿವರೆಗೂ ಕಾಯಬೇಕು. ಸೊ ಅದನ್ನು ಇದು ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ನೀವು ಜಜ್ಜಿ ಹಾಕಿದ್ರೂ ಹಾಗೆ ಹಾಕ್ಬೋದು, ಇಲ್ಲಾಂದರೆ ಮಾಮೂಲಿ ಸುಳ್ಕೊಂಡಿದ್ದು ಹಾಗೆ ಹಾಕ್ಬೋದು. ಆಮೇಲೆ ಜೀರಿಗೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗೆ ಆಗೋಂಗೆ ಫುಲ್ಲು ಫ್ರೈ ಮಾಡ್ಕೋಬೇಕು. ಹಾಗೆ ಮಾಡ್ತಾ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕಬೇಕು. ಅಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ, ಅಂದರೆ ಬಾಣ್ತಿದ್ದೀರೋ ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನೀವೇನು ಮಾಡ್ಕೊತಿದ್ದೀರಾ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಬೆಟರು. ಸೊ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀವಿ. ಆಮೇಲೆ ಸ್ವಲ್ಪ ಅರಿಶಿನ. ಸೊ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೇಕು ಅಂದರೆ ನೀವು ಹಾಕ್ಕೋಬೋದು, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅದರ ನಂತರ ನಮ್ಮ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸಬ್ಬಾಕ್ಸಿಗೆ ಸೊಪ್ಪು, ಅಂದರೆ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಷ್ಟೊಂದು ಜನ ಸಬ್ಬಾಕ್ಸಿ ಅಂತಾರೆ, ಸಬ್ಬಸಿಗೆ ಸೊಪ್ಪು ಅಂತಾರೆ, ಎಲ್ಲ ಅಂತಾರೆ. ಸೊ ಅದನ್ನು ಸೊಪ್ಪನ್ನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿ. ಫಸ್ಟ್ ಇಂಪಾರ್ಟೆಂಟು ಹೇಳ್ನಲ್ಲ ಹಾಲು. ಸೊ ಇವಾಗ ಫ್ರೈ ಆದಮೇಲೆ ನೀವು ಹಾಲನ್ನು ಫಸ್ಟೇ ಕಾಯಿಸಿಟ್ಕೊಂಡಿರಬೇಕು. ಅದನ್ನು ಹಾಗೆ ಜಸ್ಟ್ ಹಿಂಗೆ ಹಾಕ್ಬೇಕಷ್ಟೆ, ಜಾಸ್ತಿನೂ ನಾವು ಫ್ರೈ ಮಾಡೋಂಗಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೊ ಜಸ್ಟ್ ಹಿಂಗೆ ಹಾಕಿ ಹಿಂಗೆ ಕಲಸಿಡ್ಬೇಕಷ್ಟೆ. ಸೊ ಕಲಸಿಟ್ರೆ ನೋಡಿ, ಇವಾಗ ಒಂದು ಕುದಿ ಬರೋಷ್ಟರಲ್ಲಿ ನೀವು ಅದನ್ನು ಆಫ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊ ನೀವು ಯಾವ ಬೌಲಲ್ಲಿ ಕೊಡಬೇಕು ಅಂತಿದ್ದೀರೋ ಆ ಬೌಲ್ಗೆ ಹಾಕ್ಕೊಂಡು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೀವು ಮಾಡಿಕೊಂಡು ಕುಡಿಬೋದು. ಬಾಣ್ತೀರೇ ಕುಡಿಬೇಕು ಅಂತ ಏನಿಲ್ಲ, ಹಾಲು ಇಷ್ಟಪಡೋರು ಅವರೆಲ್ಲ ಕುಡಿಬೋದು. ಈಗ ನನ್ನ ಹೆಂಡ್ತಿಗೆ ಕೇಳೋಣ ಕೊಟ್ಟಿ ಹೇಗಿದೆ ಅಂತ. ಹಾಲು ಸಾರನ್ನ ಟೇಸ್ಟ್ ಮಾಡಿ ನನಗೆ ವರ್ಡ್ಸೇ ಬರ್ತಿರ್ಲಿಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ಅದಕ್ಕೆ ಅಂದರೆ ನಾನು ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೊ ಮಾತೆಲ್ಲ ಹಾಗೆ ನುಂಗ್ಕೊಂಡು ಅದನ್ನು ಹೇಳಿದ್ದೀನಿ ನೋಡಿ. ಸಕ್ಕತ್ತಾಗಿತ್ತು ಮಾತ್ರ, ಅಷ್ಟು ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೂಪರಾಗಿದೆ. ಹಾಗೆ ಸ್ಪೈಸಿನೆಸ್ ಬರ್ತಾಯಿದೆ, ಗಾರ್ಲಿಕ್ ಹಾಕಿರೋದು ಲೈಟಾಗಿ ಸ್ಪೈಸಿ ಇದೆ, ಹಾಗೆ ಸಾಲ್ಟು ಲೈಟಾಗಿದೆ, ಮಿಲ್ಕ್ ಫ್ಲೇವರೇ ಬರ್ತಾಯಿಲ್ಲ. ಆಮೇಲೆ ಸಬ್ಬಾಕ್ಸಿ ಸೊಪ್ಪುದು ಅಷ್ಟೇ ಫ್ಲೇವರ್ ಬರ್ತಾಯಿಲ್ಲ. ಸೊ ಸಖತ್ತಾಗಿದೆ, ಒಳ್ಳೆ ಸೂಪ್ ಥರ ಇದೆ. ಥ್ಯಾಂಕ್ ಯು.